ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡಿ ವಿಲೇಜ್ ಸ್ಟೈಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ಏನೆಲ್ಲ ನಡೆದಿದೆ ಅಂತ ನೋಡಿರ್ತೀರ. ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಪ್ಲೀಸ್ ಡೂ ಚೆಕ್ಔಟ್. ಸೊ ಅಲ್ಲಿಂದ ಇನ್ನೊಂದು ಜಾಗಕ್ಕೆ ಹೋಗ್ತೀವಿ ಅಂತ ಹೇಳಿದ್ದೆ. ಅದು ಯಾವ ಜಾಗ ಅಂದರೆ ಧರ್ಮಸ್ಥಳದಿಂದ ಬ್ಯಾಕ್ ಟು ಬೆಂಗಳೂರು ಬರುವಾಗ ಸಕಲೇಶಪುರಕ್ಕೆ ಹೋಗ್ತೀವಿ. ಸೊ ಸಕಲೇಶಪುರದಲ್ಲಿ ಏನೆಲ್ಲ ಇದೆ ಅಂತ ನೋಡಿಕೊಂಡು ಹಾಗೆ ಬೆಂಗಳೂರಿಗೆ ಹೋಗೋಣ ಅಂತ ಈಗ ಸಕಲೇಶಪುರದಲ್ಲಿ ಬಂದು ಸ್ಟೇ ಮಾಡಿದ್ವಿ. ಸೊ ಅದೇ ನಮ್ಮ ರೂಮ್. ಈಗ ನೈಟ್ ಬರೋಷ್ಟೊತ್ತಿಗೆ ನಮಗೆಲ್ಲ ಫುಲ್ಲು ಟಯರ್ಡ್ ಆಗೋಗಿದ್ದಕ್ಕೆ ತಿಂದುಬಿಟ್ಟು ಮಲ್ಕೊಬಿಟ್ಟು ಈಗ ಬೆಳಗ್ಗೆ ಎದ್ದು ನಾವೀಗ ತಿಂಡಿ ತಿನ್ನೋಕ್ಕೆ ಬಂದಿದ್ದೀವಿ. ಆ್ಯಂಡ್ ತಿಂಡಿ ತಿಂದಾದಮೇಲೆ ನಾವು ಫಸ್ಟು ಫೋರ್ಟ್ಗೆ ಹೋಗೋಣ ಅಂತ ಫೋರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆನೇ ಮಳೆ ಶುರು ಆಗೋಗಿದೆ. ಸೊ ಫೋರ್ಟ್ ರೀಚ್ ಆಗೋ ಅಷ್ಟೊತ್ತಿಗೆ ಇನ್ನೂ ಜಾಸ್ತಿನೇ ಆಗೋಯಿತು ಮಳೆ. ಆ್ಯಂಡ್ ನಮಗೆ ಅಲ್ಲಿ ಫೋರ್ಟ್ ಹತ್ತ ಹೋದ್ಮೇಲೆ ಸ್ಟೆಪ್ಸ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಮಕ್ಕಳನ್ನ ಹಿಡ್ಕೊಂಡು ಹೆಂಗಪ್ಪ ಹತ್ತೋದು, ಜೊತೆಗೆ ಮಳೆ ಬೇರೆ ಜೋರಾಗೋಗಿದೆ, ಹೆಂಗೆ ಹತ್ತೋದು, ಬೇಡ ಹೋಗೋದು ಅನ್ನೋ ಥರ ಎಲ್ಲ ಫೀಲು ನಮಗೆ. ಬಂದಿದ್ದೀವಿ, ಒಂದು ಸರಿ ಹೋಗಿ ನೋಡೇ ಬಿಡೋಣ ಅನ್ನೋ ಥರ. ಯಾರೋ ಅಂಗಡಿಯವ್ರ ಹತ್ರ ಕೇಳಿದ್ದಕ್ಕೆ ನಮ್ಮ ಹತ್ರ ಒಂದೇ ಛತ್ರಿ ಇತ್ತು ಅಂತ ಅಲ್ಲೇ ಛತ್ರಿನೂ ಇಸ್ಕೊಂಡ್ವಿ, ಜೋರಾಗೋಯ್ತು ಮಳೆ ಅಂತ. ಸೊ ಯಾರೋ ಒಬ್ಬರ ಹತ್ರ ಕೇಳಿದ್ದಕ್ಕೆ ಸ್ಟೆಪ್ಸ್ ಏನೋ ಇದೆ ಅಂತ ಹೇಳಿದ್ರಂತೆ ನಮ್ಮ ಮನೆಯವ್ರ ಹತ್ರ. ಸೊ ನಮ್ಮ ಮನೆಯವ್ರು ಮುಂಚೆನೇ ಭಯ ಹುಡ್ಸ್ಬಿಟ್ಟು ಸ್ಟೆಪ್ಸ್ ಹತ್ರ ಹೋಗೋಕ್ಕೂ ಮುಂಚೆನೇ ಮಕ್ಕಳನ್ನ ಹಿಡ್ಕೊಂಡು ಹೆಂಗೆ ಹತ್ತೀಯ ನೀನು ಅಂತ. ನೋಡೋಣ ಬನ್ನಿ ಅಂತ ಹೋದರೆ ನಾರ್ಮಲಾಗೇ ಇತ್ತು ಸ್ಟೆಪ್ಸು, ಆರಾಮಾಗಿ ಹತ್ಬೋದು. ಸೊ ಈಗಿನ್ನ ಹೋಗ್ತಾಯಿದ್ದೀವಿ ಮಂಜರಾಬಾದ್ ಫೋರ್ಟ್ ಹತ್ರ. ಹೋಗ್ತಾನೆ ಗ್ರೀನರಿಯಾಗಿ ರೋಡ್ ಸಖತ್ತಾಗಿತ್ತು. ಆದರೆ ರೋಡ್ ಸಖತ್ತಾಗಿತ್ತು ಅನ್ನೋಕ್ಕಿಂತ ನೇಚರ್ ಸಖತ್ತಾಗಿತ್ತು. ಆದರೆ ರೋಡ್ ಮಾತ್ರ ತೋರಿಸಿದ್ದೀನಿ ನೋಡಿ ಅಲ್ಲೇ. ಹೋಗ್ತಾನೆ ಸ್ವಲ್ಪ ಜಾಮ್ ಆಗಿತ್ತು. ಹೋಗೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಈ ದೊಡ್ಡ ಟ್ಯಾಂಕರ್ ಲಾರಿಗಳೆಲ್ಲ ಬರುತ್ತಲ್ವ, ಸೊ ಈ ಥರ ಕಟ್ಟಿಂಗಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಆಗಿತ್ತು. ಸೊ ಈಗ ಫೈನಲ್ ಆಗಿ ಫೋರ್ಟಿಗೆ ರೀಚ್ ಆಗಿ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ನೇಚರೆಲ್ಲ ಎಂಜಾಯ್ ಮಾಡಿಕೊಂಡು ಇದ್ವಿ. ಅಲ್ಲೂ ಜಿಡಿ ಜಿಡಿ ಮಳೆ, ನಿಮಗೆ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯೋ ಅಲ್ವೋ ಗೊತ್ತಿಲ್ಲ, ಅಲ್ಲೂ ಜಿಡಿ ಜಿಡಿ ಮಳೆ. ಅದಕ್ಕೆ ನನ್ನ ಮಗಳನ್ನ ಫುಲ್ ಕವರ್ ಮಾಡಿಬಿಟ್ಟಿದ್ದೆ, ಚಿಕ್ಕವಳನ್ನ. ನನ್ನ ಮಗಳು ಇಲ್ಲಿ ಅಂತ ಆಟ ಆಡ್ತಿದ್ದಾಳೆ, ಅದು ಸೌಂಡ್ ಕೇಳಿಸುತ್ತೆ. ಸೊ ಇಲ್ಲೊಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಬಟ್ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಆ ವೆದರ್ಗೆ, ಆ ಕಡೆ ಕಾಣಿಸ್ತಾ ಇರೋ ಗ್ರೀನರಿಗೆ ನೋಡಿ ನೀವೇ ಹೆಂಗಿದೆ ಅಂತ. ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ಆ ಗಾಳಿಗೆ. ಈಗ ರೀಸೆಂಟಾಗೆಲ್ಲ ವಿಡಿಯೋ ರೀಲ್ಸಲ್ಲಿ ವೈರಲ್ ಆಗ್ತಿದೆಯಲ್ಲ ಒಂದು ಆಡಿಯೋ, ಈ ಊರು ಬಿಟ್ಟೆ ಹೋಗ್ಬಿಡ್ಬೇಕು ಅಂತ, ಆ ರೇಂಜಿಗೆ ಫೀಲ್ ಕೊಟ್ಟಿದ್ದೊಂದು ಜಾಗ ಇದು ನನಗೆ. ಯಾಕಂದರೆ ಬೆಟ್ಟದ ಮೇಲೆ ಅನ್ನೋ ಥರನೇ ಇತ್ತಲ್ವ, ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಬಂದಿದ್ದು. ಸೊ ಚೆನ್ನಾಗಿತ್ತು. ನನ್ನ ಮಗಳಂತೂ ಚೆನ್ನಾಗಿ, ಅವಳಿಗೆ ಆ್ಯಕ್ಚುಲಿ ಅವಳ ಬರ್ಡೇ ದಿನ ಹುಷಾರಿರಲಿಲ್ಲ, ಬಟ್ ಇವತ್ತು ಒಂಚೂರು ಚೆನ್ನಾಗಿದ್ಲು. ಹಾಗೋ ಹೀಗೋ ಒಂದು ಸ್ವಲ್ಪ ಡಲ್ಲಾಗಿದ್ರೂ ಓಕೆ ಅನ್ನೋ ಥರನೇ ಇದ್ಲು ದೊಡ್ಡ ಮಗಳು. ನನ್ನ ಕೂದಲೆಲ್ಲ ದೆವ್ವ ಥರ ಹಾರಾಡ್ತಿತ್ತು. ಸೊ ಇಲ್ಲಿಂದ ತೋರಿಸ್ತೀನಿ ನೋಡಿ ಹೇಗಿದೆ ನೇಚರ್ ಅಂತ. ಸ್ಟೆಪ್ಸ್ ಹತ್ರ ಇದು. ಎಲ್ಲಿ ನೋಡಿದ್ರು ಬರೀ ಹಸಿರು. ಸೊ ಈಗ ನೋಡ್ತಿದ್ದೀರಲ್ವ ಸ್ಟೆಪ್ಸು ಅದೇ ಥರನೇ ಇತ್ತು. ಅಲ್ಲಿ ಫುಲ್ಲಾಗೂ ಅದೇ ಥರನೇ ಸ್ಟೆಪ್ಸ್ ಇರೋದು, ಆರಾಮಾಗಿ ಹತ್ಬೋದು. ಆದರೆ ಮಕ್ಕಳನ್ನ ಹಿಡ್ಕೊಂಡು ಹತ್ತೋದು ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅನಿಸುತ್ತೆ. ನನಗೂ ಒಂಚೂರು ಆಯಿತು. ಸೊ ಈ ಥರನೇ ಇದ್ದಿದ್ದು ಸ್ಟೆಪ್ಸು. ಈಗೆಲ್ಲ ಮುಗಿಸ್ಕೊಂಡು ಕೆಳಗಡೆ ಇಳಿತಾ ಇದ್ದೀವಿ ನಾವು. ಅಷ್ಟೊತ್ತಿಗೆ ಮಳೆ ಮತ್ತೆ ಜೋರಾಯಿತು. ಅಲ್ಲಿಗೆ ಹೋದಾಗ ಜಿಡಿ ಮಳೆ ಬರ್ತಿತ್ತು. ಸೊ ಇಳಿಯೋಷ್ಟೊತ್ತಿಗೆ ಜೋರಾಗೋಯಿತು. ಒಂದು ಸ್ವಲ್ಪ ತಲೆನೇ ಕೂತ್ಕೊಂಡು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಾವು ಜರ್ನಿ ಸ್ಟಾರ್ಟ್ ಮಾಡಿರೋದು. ನೋಡ್ತಿದ್ದೀರಲ್ವ ಹೇಗೆ ಎಷ್ಟೆಷ್ಟು ದೊಡ್ಡ ಗಾಡಿಗಳು ಓಡಾಡುತ್ತೆ ಆ ರೂಟಲ್ಲಿ ಅಂತ.
ಈಗ ವಾಟರ್ ಫಾಲ್ಸ್ ಹತ್ರ ಹೋಗೋಣ ಅಂತ ಹೊರಟಿದ್ದೀವಿ. ಆ್ಯಕ್ಚುಲಿ ಈ ಮಳೆಗೆ ವಾಟರ್ ಫಾಲ್ಸ್ ಹತ್ರ ಏನಪ್ಪ ಅಂತ ಅನ್ಕೋಬೋದು, ಬಟ್ ಈ ಬೆಂಗಳೂರು ಜೀವನಕ್ಕೆ ಎಲ್ಲ ಥರ ಆಚೆ ಹೋಗಿ ನೋಡಬೇಕು ಅನ್ನೋ ಒಂದು ಆಸೆ, ಅದಕ್ಕೆ ಹೋಗ್ತಾಯಿದ್ದೀವಿ. ಈಗ ಯಾವ ವಾಟರ್ ಫಾಲ್ಸು ಅಂದರೆ ಹದ್ಲು ವಾಟರ್ ಫಾಲ್ಸ್ ಅಂತೆ. ಸೊ ಈ ವಾಟರ್ ಫಾಲ್ಸು ಅದು ಒಂದು ರೆಸಾರ್ಟ್ ಒಳಗಡೆ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಸೊ ಅಲ್ಲಿಗೋಗಿ ನೋಡಿದ್ರೆ ನಮ್ಗೆ ದಾರಿನೂ ಗೊತ್ತಿಲ್ಲ. ಅಲ್ಲಿ ಒಳಗಡೆ ರೆಸಾರ್ಟಲ್ಲೆಲ್ಲ ಯಾವುದದು ಪರ್ಲ್ ವ್ಯಾಲಿ ಅನ್ನೋ ಒಂದು ರೆಸಾರ್ಟಲ್ಲಿ ಈ ವಾಟರ್ ಫಾಲ್ಸ್ ಲೊಕೇಟ್ ಆಗಿರೋದು. ಎಂಟ್ರೆನ್ಸಲ್ಲೇ ಲೆಫ್ಟ್ ಸೈಡ್ಗೆ ವಾಟರ್ ಫಾಲ್ಸ್ಗೆ ದಾರಿ ಇದೆ. ಸೊ ನಾವು ಒಳಗಡೆ ಹೊಂಟೋದ್ವಿ, ಒಳಗಡೆ ರೆಸಾರ್ಟ್ ಒಳಗಡೆ ರೆಸಾರ್ಟ್ ಒಳಗಡೆ ಹೋಗಿ ಅಲ್ಲಿ ಕೇಳಿದ್ರೆ ವಾಟರ್ ಫಾಲ್ಸ್ಗೆ ಯಾರೂ ದಾರಿನೇ ಹೇಳಿಲ್ಲ. ಬುಕ್ಕಿಂಗ್ ಇದೆಯಾ ಅಂತ ಕೇಳಿ ವಾಪಸ್ ಕಳಿಸಿದ್ರು ನಮಗೆ. ನಾವು ಯಾವ ಥರದ್ದು ಬುಕ್ಕಿಂಗ್ ಮಾಡಿಲ್ಲ ಅಂದಿದ್ದಕ್ಕೆ. ಸೊ ವಾಪಸ್ ಬರ್ತಿರುವಾಗ ನಮಗೆ ಲೆಫ್ಟ್ ಸೈಡಲ್ಲಿ ಬರ್ತಿರುವಾಗ ರೈಟ್ ಸೈಡಿಗೆ ಕಾಣಿಸ್ತು ವಾಟರ್ ಫಾಲ್ಸ್ಗೆ ದಾರಿ ಅಂತ. ಸೊ ಇಲ್ಲಿ ನಾನು, ನನ್ನ ತಮ್ಮ, ನಮ್ಮ ಯಜಮಾನ್ರು ಅಷ್ಟೇ ಹೋಗಿದ್ದಿದ್ದು. ನಮ್ಮ ಮಮ್ಮಿ ಮತ್ತು ಪಾಪು ಇಬ್ಬರೂ ಜೊತೆಗೆ ನನ್ನ ಚಿಕ್ಕ ತಮ್ಮ ಬರಲಿಲ್ಲ, ಮಳೆ ಬರ್ತಿತ್ತು ಅಂತ. ನೋಡಿ ಸ್ಟೆಪ್ಸ್ ಹೇಗಿದೆ ಅಲ್ಲಿ ಅಂತ. ಬಟ್ ನಮಗೆಲ್ಲೋ ಒಂದು ಕಡೆ ಭಯ, ಅಲ್ಲಿಗೆ ಹೋಗ್ಬೋದೋ ಹೋಗಬಾರ್ದಾ ಅಂತ ನಮಗೆ ಗೊತ್ತಿಲ್ಲ, ರೆಸಾರ್ಟ್ ಒಳಗಡೆ ಇರೋದಕ್ಕೆ. ಆ ಥರ ಇಷ್ಟು ದೂರ ಬಂದು ಏನು ನೋಡ್ತೀರ, ಹೋಗೋಕ್ಕಾಗಲ್ಲ ಅಂತ ಹೋದ್ವಿ. ಸೊ ಅಲ್ಲಿನ ಬ್ರಿಡ್ಜು ಚೆನ್ನಾಗಿತ್ತು, ಆ್ಯಂಡ್ ಅಲ್ಲಿ ನೋಡೋ ಒಂದು ಸೀನರಿನೂ ಚೆನ್ನಾಗಿತ್ತು. ಬಂದಿರೋದಕ್ಕೆ ಒಂದೆರಡು ಫೋಟೋ ತೊಗೊಂಡು ವಾಪಸ್ ಬಂದ್ವಿ ನಾವು. ಇದೇ ಆ ಬ್ರಿಡ್ಜ್ ನಾನು ಹೇಳಿದ್ದು. ನೋಡಿ ನೀರು ಹೇಗೆ ಹರಿತಿದೆ ಅಂದರೆ, ಅಪ್ಪ ಧರ್ಮಸ್ಥಳದ ನೀರೇ ಇಲ್ಲಿ ಹರಿತಿದೆಯೇನೋ ಅನ್ನೋ ಥರ ಫೀಲಿಂಗ್ ನನಗೆ ಫೋರ್ಸಾಗಿತ್ತು. ಸೊ ಈಗ ಹೊರಟಿದ್ದೀವಿ. ನೆಕ್ಸ್ಟ್ ಲೊಕೇಶನ್ ಯಾವುದಪ್ಪ ಅಂದರೆ ಬಿಸಿಲೆ ಘಾಟ್ಗೆ ಹೋಗೋಣ ಅಂತ ಹೊರಟಿದ್ದೀವಿ. ಅಲ್ಲೂ ಒಂದು ಕಾಮಿಡಿ ನಡೆದಿದೆ, ಏನಂತ ನೆಕ್ಸ್ಟ್ ಹೇಳ್ತೀನಿ. ಬಟ್ ಆ ಕಾಮಿಡಿ ಇನ್ಸಿಡೆಂಟ್ ನಡೆದಿದ್ದು ಒಳ್ಳೆಯದಾಯಿತು ಅನ್ನೋ ಥರ ನಮ್ಮ ಫೀಲಿಂಗು. ಸೊ ಅದಕ್ಕೂ ಮುಂಚೆ ಈಗ ಹೋಗ್ತಾನೆ ದಾರೀಲಿ ಒಂದು ಚೆನ್ನಾಗಿರೋ ವ್ಯೂ ಪಾಯಿಂಟ್ ಒಂದು ಸಿಕ್ತು ಅಂತ ಈಗ ಅಲ್ಲೇ ಒಂದು ಸ್ವಲ್ಪ ಹೊತ್ತು 1-2 ನಿಮಿಷ ನಿಲ್ಲಿಸ್ಬಿಟ್ಟು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಆ ಕ್ಲಿಪ್ಪಿಂಗು ಇದೆ, ಈ ಸೀನ್ರಿ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಅಲ್ಲೇ ನಿಲ್ಲಿಸ್ಬಿಟ್ಟು 1-2 ಕ್ಲಿಪ್ಪಿಂಗ್ ತೊಗೊಂಡ್ವಿ. ಸೊ ಆ್ಯಸ್ ಯೂಶ್ವಲ್ ಅಲ್ಲಿಂದ ಮುಗಿಸ್ಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ನನ್ನ ಮಗಳು ಚಿಕ್ಕವಳು ಅಳ್ತಾಯಿದ್ಲು, ಮಮ್ಮಿ ಇಟ್ಕೊಂಡು ಸುಧಾರಿಸ್ತಾಯಿದ್ರು. ಆಚೆ ಬಂದಮೇಲೆ ಅಂದರೆ ಮಕ್ಕಳು ಹಾಗೇನೆ ಅಂತ ಹೋಗಿ ಸುಮ್ಮನಾಗೋದು. 1-2 ನಿಮಿಷಕ್ಕೆ ಅವಳು ಸುಮ್ಮನೆ ಆದಳು. ಸೊ ಆ ಫಾಗ್ ತುಂಬಿರೋ ಒಂದು ನೇಚರ್ ನೋಡಿದ್ರೇ ಒಂಥರ ಖುಷಿಯಾಗುತ್ತೆ ನನಗೆ. ಸೊ ನಿಮ್ಮಲ್ಲಿ ಯಾರಿಗೆ ಈ ಥರ ಫೀಲ್ ಆಗುತ್ತೆ ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈಗ ಘಾಟ್ ಸೆಕ್ಷನ್ಗೆ ಬಂದ್ವಿ. ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ಗೆ ಹೋಗೋಕ್ಕೆ ಈಗ ಹೋಗ್ತಾಯಿದ್ದೀವಿ. ಈ ರೋಡ್ ಎಷ್ಟು ಪ್ಲೆಸೆಂಟಾಗಿ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಡೇಂಜರಸ್ ಕೂಡ. ಅಲ್ಲಲ್ಲಿ ಮರ ಬಿದ್ದೋಗಿದೆಯೋ ಇಲ್ಲ ಅವರೇ ಕಟ್ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಬಟ್ ಎಷ್ಟು ಮರ ನೀವೇ ನೋಡ್ತಿದ್ದೀರಾ ಅನಿಸುತ್ತೆ, ಗೊತ್ತಾಗುತ್ತೆ ಅನಿಸುತ್ತೆ. ಅಷ್ಟು ಮರ ಬಿದ್ದೋಗಿರೋದನ್ನ ಕಟ್ ಮಾಡಿದಾರೋ ಇಲ್ಲ ಕಟ್ ಮಾಡೋಕ್ಕೆ ಅಂತಲೇ ಬೀಳ್ಸಿದಾರೋ ಗೊತ್ತಿಲ್ಲ. ಆ ಫಾಗ್ ಜೊತೆ ಆ ನೇಚರ್ನ ನೋಡೋಕ್ಕೇ ಒಂಥರ ಖುಷಿ. ಸೊ ಇದೇ ಕಾರಣಕ್ಕೆ ಅಂತಲೇ ನಾನು ಈ ಪ್ಲೇಸ್ನ ಚೂಸ್ ಮಾಡಿದ್ದು ಹೋಗಬೇಕು ಅಂತ. ಸೊ ಅಂತೂ ಇಂತೂ ನಾವು ಅಂದ್ಕೊಂಡಿರೋ ಒಂದು ವ್ಯೂ ಪಾಯಿಂಟಿಗೆ ಬಂದು ನಿಲ್ಲಿಸಿದ್ವಿ. ನಾವು ಅಂದ್ಕೊಂಡಿರೋದು ಅನ್ನೋಕ್ಕಿಂತ ಅಲ್ಲಿ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನಿಲ್ಲಿಸಿದ್ವಿ. ಸೊ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಬಟ್ ವಿತಿನ್ ಒಂದು 5 ಮಿನಿಟ್ಸ್ಗೆ ಅಲ್ಲೇ ನಾನು ಬೆಟ್ಟ ತೋರಿಸಿದ್ದು ಒಂಚೂರು ಕಾಣಿಸ್ದಿರ ಫುಲ್ಲು ಫಾಗ್ ತುಂಬ್ಕೊಳ್ತು. ಅಲ್ಲಿ ನಿಲ್ಸಿದ ಟೈಮ್ ನಮ್ಮದು ಚೆನ್ನಾಗಿತ್ತು ಆ ವ್ಯೂ ಪಾಯಿಂಟ್ ನೋಡೋಕ್ಕೆ ಅಂತಲೇ. ನಾವು ಅಂದ್ಕೊಂಡಿದ್ದು ವ್ಯೂ ಪಾಯಿಂಟ್ ಇದಲ್ಲ ಬರಬೇಕು ಅಂತ. ಬಟ್
ಬಟ್ ನಮಗೆ ಸಿಕ್ಕಿಲ್ಲ. ಇನ್ನು ಘಾಟ್ ಸೆಕ್ಷನ್ ಇಳಿತಾ ಇದ್ದೀವಿ. ಬೆಟ್ಟದ ಮೇಲಿಂದ ತಾನೇ ನೋಡೋದು ಅಂತ ಇದು ಬೆಂಗಳೂರಿಗೆ ಹೋಗೋ ರೂಟು ಅಂತ ವಾಪಸ್ ತಿರುಗಿಸಿದ್ವಿ. ಆದರೂ ಇನ್ನೂ ಕನ್ಫ್ಯೂಷನ್. ಸೊ ಅಲ್ಲಿ ಒಂದು ವಾಟರ್ ಫಾಲ್ಸ್ ಥರ ಹೋಗ್ತಿತ್ತು, ಅದೊಂದು ಕ್ಯಾಪ್ಚರ್ ಮಾಡಿಕೊಂಡು ಮತ್ತೆ ಬೆಟ್ಟ ಹತ್ತಿದ್ವಿ. ನಾನು ಆಗಲೇ ಹೇಳ್ದಂಗೆ ಒಂದು ಕಾಮಿಡಿ ನಡೀತು ಅನ್ನಲ್ಲ. ಏನಪ್ಪ ಅಂದರೆ ಈ ಕಡೆ ರೋಡ್ ಚೆನ್ನಾಗಿದೆ ಅಂತ ಹೋಗ್ಬಿಟ್ಟಿದ್ದೀವಿ. ಆ್ಯಕ್ಚುಲಿ ನಾವು ಹೋಗಬೇಕಾಗಿರೋ ಪ್ಲೇಸು ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ರೈಟ್ ಸೈಡಲ್ಲಿ ಅದೇ ಪ್ಲೇಸು. ಅಲ್ಲಿಗೆ ಹೋಗೋದು ಬಿಟ್ಬಿಟ್ಟು ನಾವು ಇಲ್ಲಿ ರೋಡ್ ಚೆನ್ನಾಗಿದೆ ಅಂತ ಹಿಂಗೆ ಹೋಗ್ಬಿಟ್ಟಿದ್ದೀವ. ನಾವು ಒಂದು ಕನ್ಫ್ಯೂಷನಲ್ಲೇ ಹಿಂಗೆ ಮುಂದೆ ಹೋಗ್ಬಿಟ್ಟು ಎಲ್ಲಪ್ಪ ವ್ಯೂ ಪಾಯಿಂಟು, ನಾವು ಅಂದ್ಕೊಂಡಿದ್ದ ಪ್ಲೇಸ್ ಅಲ್ಲ ಇದು, ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಮುಂದೆ ಹೋಗ್ತಾನೇ ಇದ್ದೀವಿ. ನನ್ನ ತಮ್ಮ ಅದನ್ನೇ ರೇಗಿಸ್ತಾ ಇದ್ದ. ಇಲ್ಲಿ ಇರೋದನ್ನ ಬಿಟ್ಬಿಟ್ಟು ನಾವೀಗ ಬೆಂಗಳೂರು ಕಡೆ ಹೋಗ್ತಾಯಿದ್ದೀವಿ, ಇನ್ನೊಂದು ನೋಡಬೇಕಂದಲ್ಲ, ಬೇಡ ಹೋಗೋಣ ಮನೆಗೆ ಅಂತ ರೇಗಿಸ್ತಾ ಇದ್ದ. ಸೊ ಇದೇ ಕಾಮಿಡಿ ನಾನು ಹೇಳಿದ್ದು. ಹೆಂಗೋ ಅಲ್ಲಿ ಎಂಟ್ರಿ ಫೀಸ್ ಅಂತ ಏನಾದರೂ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ಆಚೆಗಡೆ ಕೌಂಟ್ರ್ ನೋಡ್ತಿದ್ರೆ ಎಂಟ್ರಿ ಫೀಸ್ ಇತ್ತೇನೋ. ಬಟ್ ಅದೇ ವ್ಯೂನ ನಾವು ಆಚೆಗಡೆನೇ ನೋಡಿದ್ದಕ್ಕೆ ಒಳ್ಳೇದನ್ನಿಸ್ತು ಅಂತ ಆವಾಗಲೇ ಹೇಳಿದ್ದು ನಾನು. ಈ ಗ್ರೀನರಿ ನೋಡೋಕ್ಕೇ ಒಂಥರ ಚೆಂದ. ಇಲ್ಲಿಂದನೇ ನೋಡ್ತಿದ್ರು ಎಡಿಟ್ ಮಾಡುವಾಗ ಅಷ್ಟು ಚೆನ್ನಾಗಿ ಕಾಣ್ತಿದೆ. ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗಿ ಬೆಂಗಳೂರು ಕಡೆ